ಹಲೋ, ಯಾರು ಮಾತಾಡ್ತಿರೋದು? ನಾನು ಅಪರ್ಣ ಅಂತ. ನೀವ್ಯಾರು? ನಾನು ಜನತಾ ಬ್ಯಾಂಕಿಂದ ಮಾತಾಡ್ತಿರೋದು. ನಿಮಗೇನಾದ್ರು ಪರ್ಸ್ನಲ್ ಲೋನ್ ಬೇಕಿದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ ಇಮಿಡಿಯೇಟ್ ಆಗಿ. ಸಾರಿ ಸರ್, ನಮ್ಗೆ ಆ ಥರದ ಲೋನ್ ಯಾವುದು ಬೇಡ, ಥ್ಯಾಂಕ್ಸ್. ಅಪರ್ಣ, ಎಸ್. ಹಲೋ, ಟೆಲಿಫೋನ್ ಎಕ್ಸ್ಚೇಂಜ್. ಏ ಸದಾ, ಎಲ್ಲಿಗೆ ಹೊರಟಿಯೋ? ಅಯ್ಯೋ, ಎಲ್ಲಿಗಾದ್ರೂ ಹೊರಡ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳಬಾರ್ದಮ್ಮ. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅದೇ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇರೋದು. ಮತ್ತೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳ್ತೀರಲ್ಲ. ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು, ಹೋಗ್ತಾ ಇದ್ದೀನಿ. ಸರಿ, ಊಟ ಮಾಡ್ಕೊಂಡು ಹೋಗು. ಊಟ ಮಾಡೋಕ್ಕೆಲ್ಲ ಟೈಮ್ ಇಲ್ಲಮ್ಮ. ಇವನಿಗೆ ಊಟ ಹಾಕಿ. ಆಮೇಲೆ ಇನ್ನೊಂದು ವಿಷಯ, ರಾತ್ರಿ ನಾ ಬರೋದು ಲೇಟ್ ಆಗ್ಬೋದು. ನೀವು ಊಟ ಮಾಡಿ ಮಲ್ಕೊಳ್ಳಿ, ನನಗೋಸ್ಕರ ಕಾಯ್ಬೇಡಿ. ನಾನು ಕೀ ತೊಗೊಂಡೋಗಿರ್ತೀನಿ. ಅಲ್ವೋ, ಊಟಕ್ಕೆ ಕರೆದ್ರೆ ಎಲ್ಲಿ ಹೋಗಿದ್ದೆ? ಅಜ್ಜಿ, ಅದು ಹಾಂ, ಸರಿ ಸರಿ, ಬಾ ಊಟಕ್ಕೆ ಬಾ. ಬೇಡ ಅಜ್ಜಿ, ನಂಗೆ ಹೊಟ್ಟೆ ಸರಿ ಇಲ್ಲ. ನೀವು ಊಟ ಮಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ನೀವು ಏನಾದರೂ ಮಾಡ್ಕೊಳ್ಳಿ, ನನಗಂತೂ ಹೊಟ್ಟೆ ಹಸಿತಾ ಇದೆ, ನಾನು ಊಟ ಮಾಡ್ಕೊತೀನಿ. ಹುಡುಗರು ಯಾರು ಅರ್ಜೆಂಟು ಅಂತ ಹೊರಟಾಗಲೇ ಈ ಗೋಳು. ಸುಬ್ಬು, 100 ವರ್ಷ ಆಯ್ತು ಕಣಯ್ಯ. ಈಗ ತಾನೇ ನಿನ್ನ ನೆನೆಸ್ಕೊತಿದ್ದೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡ್ತಿಲ್ಲ. ಹೌದು ಕಣಪ್ಪ, ದಾವಣಗೆರೆಗೆ ಬರ್ತಾ ಇದ್ದೀನಿ ನಾನು. ಇಲ್ಲ ಹೊರಟೆ. ಇನ್ನೊಂದು 3-4 ಗಂಟೆ ಕಾಲದಲ್ಲಿ ಬರ್ತೀನಪ್ಪ, ಬಂದು ಮೀಟ್ ಮಾಡ್ತೀನಿ. ಸ್ವಲ್ಪ ಅರ್ಜೆಂಟ್ ವಿಷಯ ಇತ್ತು, ಮಾತಾಡ್ಬೇಕಾಗಿತ್ತು. ಅಂದರೆ ಮಾವ ದಾವಣಗೆರೆಗೆ ಹೊರಟಿದ್ದಾರೆ. ಹೇಗಾದರೂ ಮಾಡಿ ನಾನು ಹೋದರೆ ರಾಣಿ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಬೋದು. ಮಾಡ್ತೀನಿ. ಅಜಯ್ 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 ಅಜಯ್, ನನ್ನ ಫ್ರೆಂಡ್ ಬಂದಿದ್ದಾನೆ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಹೊರಗಡೆ ಹೋಗ್ತಾ ಇದೆಯಾ? ಬೇಡ ಬೇಡ ಬೇಡ, ನಿನ್ ಗಾಯ ವಾಸಿ ಆಗೋವರೆಗೂ ಮನೆಯಿಂದ ಆಚೆ ಕಡೆ ಹೋಗ್ಬಾರ್ದು. ಅಜ್ಜಿ ಪ್ಲೀಸ್ ಅಜ್ಜಿ, ನಾನು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾನೆ. ಪ್ಲೀಸ್ ಅಜ್ಜಿ. ಸರಿ, ಊಟ ಮಾಡ್ಕೊಂಡು ಹೋಗು. ಬೇಡ ಅಜ್ಜಿ, ಅವನ ಜೊತೆ ಮಾಡ್ಕೋತೀನಿ ಪ್ಲೀಸ್. ಹುಷಾರು ರಾಜ, ದೂರ ಹೋಗ್ಬೇಡ, ಗೊತ್ತಾಯ್ತಲ್ಲ? ಸರಿ ಅಜ್ಜಿ, ಹೊರಡ್ತೀನಿ. ಬಾಯ್ ಬಾಯ್ ಅಜ್ಜಿ. ಸರಿ ಅಜ್ಜಿ, ಬಾಯ್. ಏನ್ ಹುಡುಗರು, ಏನೋ ಹೇಳಿದ ಮಾತೇ ಕೇಳೋದಿಲ್ಲಪ್ಪ. ಛೇ.